27ರಂದು ಶುಕ್ರವಾರ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಣೆಯನ್ನ ಸಮುದಾಯದವರಿಂದ ವಿವಿಧ ಅಲಂಕೃತ ಪಲ್ಲಕ್ಕಿಗಳನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಲು ಒಕ್ಕಲಿಗ ಸಮುದಾಯದ ಸಮಿತಿ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಅಭಿಪ್ರಾಯವನ್ನ ಪೂರ್ವಭಾವಿ ಸಭೆಯಲ್ಲಿ ವ್ಯಕ್ತಪಡಿಸಿದರು. ಅಂದು ಪಲ್ಲಕ್ಕಿಗಳಿಗೆ ನಗರದ ಬಸ್ ನಿಲ್ದಾಣದಿಂದ ಚಾಲನೆ ನೀಡಲಾಗುವುದು. ಮೆರವಣಿಗೆಯಲ್ಲಿ ಭಾಗವಹಿಸುವ ಪಲ್ಲಕ್ಕಿಗಳಲ್ಲಿ ಡಿಜೆ ಧ್ವನಿವರ್ಧಕವನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು. ಮೆರವಣಿಗೆ ಕಾರ್ಯಕ್ರಮವನ್ನ ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲು ಸಮಿತಿ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು, ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮುದಾಯದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಹೇಮಾವತಿ, ಪೌರಾಯುಕ್ತ ಮೋಹನ್ ಕುಮಾರ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ನಗರ ಘಟಕದ ಅಧ್ಯಕ್ಷ ವೆಂಕಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ವೃತ್ತ ನಿರೀಕ್ಷಕ ಶ್ರೀನಿವಾಸ್, ಅಪರಾಧ ವಿಭಾಗದ ಪಿಎಸ್ಐ ನಾಗರಾಜು, ಆಡಳಿತ ಅಧಿಕಾರಿಗಳು, ರೈತ ಮುಖಂಡರು, ಒಕ್ಕಲಿಗ ಸಮುದಾಯದ ಮುಖಂಡರು ಹಾಜರಿದ್ದರು. ಅದನ್ನ ನಾವು ತಪ್ಪಾಗಿ ಅರ್ಥೈಸಿಕೊಂಡು ಕೆಂಪೇಗೌಡ ಬರೀ ಒಕ್ಕಲಿಗ ಸಮುದಾಯಕ್ಕೆ ಅಂತಲ್ಲ, ಇದು ಸಾರ್ವಜನಿಕರು ಎಲ್ಲರೂ ಕೆಂಪೇಗೌಡ ಈಗ ನಮ್ಮ ತಾತಯ್ಯನವರ ಜಯಂತಿ ಮಾಡ್ತೀವಿ. ತಾತಯ್ಯನವರ ಕಾರ್ಯಕ್ರಮದಲ್ಲಿ ಬರೀ ಪರಿಸರ ಸಮುದಾಯಕ್ಕೆ ಅಂತಲ್ಲ, ಎಲ್ಲ ಸಮುದಾಯಕ್ಕೋಸ್ಕರ. ಅವತ್ತು 27ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಕೆಂಪೇಗೌಡರ ಒಂದು ಪಲ್ಲಕ್ಕಿಯ ಜೊತೆಗೆ ಸುಮಾರಷ್ಟು ಕಲಾ ತಂಡಗಳ ಒಂದು ಸಹಕಾರದಿಂದ ಹಲವಾರು ಪಲ್ಲಕ್ಕಿಗಳ ಜೊತೆಯಾಗಿ ಮಹಾನ್ ವ್ಯಕ್ತಿಗಳ ಒಂದು ಮೆರವಣಿಗೆ ಮುಖಾಂತರ ಸ್ವಾಮೀಜಿಗಳ ಒಂದು ಅಸ್ತಿತ್ವದಲ್ಲಿ ಅವತ್ತು ಪೂರ್ಣ ಪ್ರಮಾಣದಲ್ಲಿ ಮೆರವಣಿಗೆ ನಡೆಯುತ್ತೆ. ಅಷ್ಟು ಬಸ್ ಸ್ಟ್ಯಾಂಡ್ ನಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆಯನ್ನು ಬಂದು ಅಲ್ಲಿಂದ ಪುನಃ ಶಿಡ್ಲಘಟ್ಟ ನಗರ ವ್ಯಾಪ್ತಿಯಲ್ಲಿ ಹೋಗಿ ಉಳ್ಳೂರುಪೇಟೆ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದೊಳಗೆ ಹೋಗಿ ಉಳ್ಳೂರುಪೇಟೆ ರಸ್ತೆಯಿಂದ ಮೊಯ್ರ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ಚಿಂತಾಮಣಿ ರಸ್ತೆ ಸಂಘದವರೆಗೂ ಕೂಡ ಹೋಗುವಂತ ವ್ಯವಸ್ಥೆಯನ್ನ ಮೆರವಣಿಗೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಮತ್ತು ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದಿಂದ ಬರುವಂತಹ ಎಲ್ಲಾ ಪಲ್ಲಕ್ಕಿಗಳು ಕೂಡ ನಾವು ಉಳ್ಳೂರುಪೇಟೆಯ ಒಂದು ಭಜನೆ ಶ್ರೀರಾಮ ಭಜನೆ ಮಂದಿರದಲ್ಲಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಸರ್ಕಾರ ಒಬ್ಬ ವ್ಯಕ್ತಿನ ನಾವು ಸರ್ಕಾರಿ ಕಾರ್ಯಕ್ರಮವಾಗಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಒಂದು ಜಯಂತಿ ಆಚರಣೆ ಮಾಡ್ತೀವಿ ಅಂತಂದ್ರೆ ಕೇವಲ ಅವರು ಯಾವುದೋ ಒಂದು ಸಮುದಾಯಕ್ಕೆ ನಾಯಕ ಆಗಿರೋದಿಲ್ಲ. ಹಾಗಿದ್ದಲ್ಲಿ ಅವ್ರನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಸಮುದಾಯಗಳನ್ನು ಸಮನಾಗಿ ನೋಡಿ ಒಂದು ಸಮಾಜದಲ್ಲಿ ಅವರದೇ ಆದಂತಹ ಒಂದು ಚಾಪು ಮೂಡಿಸಿ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಾರೆ. ಹಾಗಾಗಿ ಜಯಂತಿನ ಮಾಡಿದ್ದಾರೆ. ಹಾಗಾದ್ರೆ ನಾವು ಯಾವುದೇ ಪೂರ್ವಭಾವಿ ಸಭೆ ಇರ್ಬೋದು, ಜಯಂತಿ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಅಂತ ವಿಚಾರ ಮಾಡಿದ್ದೀವಿ. ನೀವು ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳ್ತೀವೆಲ್ಲ ಏನ್ ಅನಿಸಿಕೆ ಹಂಚಿದೀರಿ. ಆ ಅನಿಸಿಕೆಗಳು ತಾಲೂಕು ಆಡಳಿತ ಏನ್ ತಗೊಳ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಆದ್ರೆ ಏನೇ ತಾಲೂಕು ಆಡಳಿತ ತಗೊಂಡ್ರು ಅದು ನಮ್ಮ ಸರ್ಕಾರಿ ನೌಕರರಿಗೆ ಹೊಣೆಯಾಗಿರುತ್ತೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿ ನಾನು ತಾಲೂಕು ನಗರ ಸಂಘದ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಎರಡನೇದಾಗಿ ಏನ್ ಹೇಳ್ಬೇಕು ಅಂದ್ರೆ, ಇವತ್ತು ಏನು ಜಯಂತಿಗಳಲ್ಲಿ ಇವರಿಗೆ ಸನ್ಮಾನ ಮಾಡ್ಬೇಕು ಅಂತಿತ್ತು. ನನ್ನ ಅನಿಸಿಕೆ ಹೇಳೋದಾದ್ರೆ, ಈ ಒಂದು ಮಹನೀಯರ ಜಯಂತಿಗಳಲ್ಲಿ ಏನು ಹಿರಿಯರಿಗೆ, ಅವರಿಗೆ, ಯೋಧರಿಗೆ, ಇಂಥವರಿಗೆಲ್ಲ ಈ ಸಮಯದಲ್ಲಿ ಅದನ್ನು ಬದಿಗಟ್ಟಿ ಮುಂದೆ ಬರುವಂತಹ ರಾಷ್ಟ್ರೀಯ ಹಬ್ಬಗಳಾದಂತ ಸ್ವತಂತ್ರ ದಿನಾಚರಣೆ ಆಗ್ಬೋದು, ಗಣರಾಜ್ಯೋತ್ಸವ ದಿನಗಳಾಗ್ಬೋದು ಅಂತ ಮಹನೀಯರಿಗೆ ಈಗಾಗಲೇ ಒಂದು ಸಮಿತಿ ಮಾಡಿ ಅಂತ ನಮ್ಮ ತಾಲೂಕಲ್ಲಿ ಯಾರಾದ ಮಹನೀಯರು ಇದ್ದಾರೆ, ಸಮಾಜಕ್ಕಾಗಿ ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ದವರಾಗಿರ್ಬೋದು, ಉತ್ತಮವಾಗಿ ಸೇವೆ ಸಲ್ಲಿಸಿದ ಸರ್ಕಾರಿ ನೌಕರಗಳಲ್ಲಾಗಿರ್ಬೋದು, ಈಗ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರಲ್ಲಿ ಯಾರು ಉತ್ತಮವಾಗಿ ಜನರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರನ್ನು ಗುರುತಿಸಿ ಆ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಣೆ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ನನ್ನ ವೈಯಕ್ತಿಕ ಅನಿಸಿಕೆ. ಪ್ರತಿ ವರ್ಷ ಏನಾದ್ರು ವಿಭಿನ್ನವಾಗಿ ಮಾಡೋಣ ಅನ್ನೋದೇ ಉದ್ದೇಶ. ಒಂದು ವರ್ಷ ಅದು ಮಾಡಿದ್ದೀವಿ, ಇನ್ನೊಬ್ಬರು ಸಲಹೆ ಕೊಟ್ಟಿದ್ದಾರೆ, ಏನು
ಜನಾಂಗದಲ್ಲೇ ಹೆಚ್ಚಿನ ನಿವೃತ್ತಿಯಾಗಿರ್ತಕ್ಕಂಥ ತೊಂದರೆಗೆ ಅವರು ಕೊಡುವಂಥದ್ದು ಅದನ್ನ ಕನ್ಸಿಡರ್ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಯೋಧರಿಗೆ ಯೋಧರಿದ್ದಾರೆ ಅವರು ಒಂದು ಕೊಡೋಣ. ಯಾಕೆಂದ್ರೆ ನಾವು ವಿಭಿನ್ನವಾಗಿ ಮಾಡುವಂತ ಕೆಲಸದಲ್ಲಿ ಮಾಡೋಣ ಅಂದಾಗ ಇವೆಲ್ಲ ಬರ್ತದೆ ಕನ್ಸಿಡರ್ ಮಾಡೋಣ. ಅದು ಒಂದೇ ವರ್ಷದಲ್ಲಿ ಮಾಡಿ ತಿಳಿಸ್ಕೊಡಕ್ಕಾಗಲ್ಲ. ಪ್ರತಿ ವರ್ಷ ಒಂದೊಂದು ವಿಭಿನ್ನವಾಗಿ ಯೋಚನೆ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.